Hello everyone. Today we are going to discuss the Ultimaker Cora software problem number 1. How to answer problem on Ultimaker Cora software. ಇಲ್ಲಿ ಕ್ವಶನ್ ಇದೆ, generate G codes and M codes of the given model using Cora software. Okay. Or maybe a question will be a different. Generate turning program or milling program using given model using Cora software. ಬೇರೆನೇ ಬರಬಹುದು ಕ್ವಶನ್, ಯಾವ ಥರನ ಇರಲಿ. ಕೋರಾ ಸಾಫ್ಟ್ವೇರ್ ಇತ್ತಂದರೆ ಈ ಥರ ಆನ್ಸರ್ ಮಾಡಬೇಕು. ದೇ ಹ್ಯಾವ್ ಗಿವನ್ ಒನ್ ಕ್ವಶನ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಒನ್ ಡಿಸೈನ್. ಓಕೆ, ಬೈ ಸೀಯಿಂಗ್ ಫ್ರಮ್ ದಿ ಫ್ರಂಟ್, ದಿಸ್ ಈಸ್ ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಈಸ್ ಟಾಪ್ ವ್ಯೂ. ಓಕೆ, ದಿಸ್ ಈಸ್ ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಈಸ್ ಟಾಪ್ ವ್ಯೂ. ಈಗ ಡಿಸೈನ್ ನೋಡಿ ನಾವು ಸಾಲಿಡ್ ಎಸ್ ಸಾಫ್ಟ್ವೇರ್ನಾಗ ಫಸ್ಟ್ ಆಫ್ ಆಲ್ ಮಾಡಲ್ ರೆಡಿ ಮಾಡಬೇಕು. ಈ 30 ಮಾರ್ಕ್ಸ್ ಏನದಾವ, ಈ ಡಿವೈಡೇಷನ್ ಹೆಂಗೆ ಐತಿ ಅಂತಂದರೆ 20 ಮಾರ್ಕ್ಸ್ ಫಾರ್ ಪ್ರಿಪೇರಿಂಗ್ ಅ ಮಾಡಲ್ ಇನ್ ಸಾಲಿಡ್ ಎಚ್. ಓಕೆ, ಮತ್ತು 10 ಮಾರ್ಕ್ಸ್ ಜಿ ಕೋಡ್ಸ್ ಎಮ್ ಕೋಡ್ಸ್ ಜನ್ರೇಟ್ ಮಾಡ್ಲಾಕು. ಅಂಡರ್ಸ್ಟುಡ್? 20 ಮಾರ್ಕ್ಸ್ ನಮಗೆ ಮಾಡಲ್ ರೆಡಿ ಮಾಡಿದಂದರೆ ಸಿಕ್ಕ ಬಿಡ್ತೈತಿ. ಅದಕ್ಕೆ ಈ ಡಿಸೈನ್ದು ಈಗ ಮಾಡಲ್ ಹೆಂಗೆ ರೆಡಿ ಮಾಡಬೇಕು, ಈಗ ನಾ ಸಾಲಿಡ್ ಎಸ್ ಸಾಫ್ಟ್ವೇರ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಫಸ್ಟ್ ಸಾಲಿಡ್ ಪಾರ್ಟ್ಸ್ ಅಂತ ಐತಿ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ವೇಟ್ ಅ ಮಿನಿಟ್, ಇಟ್ ಈಸ್ ನಾಟ್ ರೆಸ್ಪಾಂಡಿಂಗ್. ಓಕೆ, ನೌ ಇಟ್ ಈಸ್ ಓಪನ್. ಓಕೆ, ಈಗ ಈ ಸಾಲಿಡ್ ಪಾರ್ಟ್ ಈ ನೋಡಿದ ಮೇಲೆ ಒಂದು ಸರ್ಕಲ್ ಥರ ಒಂದು ಕಾಯಿನ್ ಇದೆ ವಿತ್ ಸೆಂಟರ್ ಹೋಲ್. ನೀವು ನೋಡಿ 40 mm ಔಟ್ಸೈಡ್ ಡಯಾಮೀಟ್ರ್ ಐತಿ, 20 mm ಇನ್ಸೈಡ್ ಡಯಾಮೀಟ್ರ್ ಐತಿ. ಈಗ ಪ್ರೊಟ್ರೂಷನ್ ಮೇಲೆ ಕ್ಲಿಕ್ ಮಾಡಿ ಈ ಟಾಪ್ ವ್ಯೂ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಹೋಪ್ ಯು ಆರ್ ಸೀಯಿಂಗ್ ದಿಸ್ ವೆರಿ ಕ್ಲಿಯರ್ಲಿ. ಈಗ ಇಲ್ಲಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ 40 mm ಡಯಾಮೀಟ್ರದ್ದು ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಓಕೆ ಓಕೆ, ನೆಕ್ಸ್ಟ್ ಅದೇ ಪಾಯಿಂಟ್ ರೆಫರೆನ್ಸ್ ತೊಗೊಂಡು ಒಂದು 20 mm ಸರ್ಕಲ್ ಡ್ರಾ ಮಾಡ್ತೀನಿ, 20 mm. ಓಕೆ, ನಾವು ರಿಟರ್ನ್. ಓಕೆ, ಹೈಟ್ ಎಷ್ಟಿರಬೇಕು? ದೇ ಹ್ಯಾವ್ ಗಿವನ್ 10 mm 10 mm ಡಿಸ್ಟೆನ್ಸ್. ಓಕೆ, ಈಗ ರೆಡಿ ಆಯಿತು ನಮ್ಮ ಪಾರ್ಟು. ಓಕೆ, ದಿಸ್ ಈಸ್ ಅವರ್ ಪಾರ್ಟ್. ನೋಡಿ ಇಲ್ಲಿ ಡಿಸೈನ್ ಈ ಥರ ಇತ್ತು. ದಿಸ್ ಈಸ್ ಆ್ಯಂಡ್ ಪಾರ್ಟ್, ಸಾಲಿಡ್ ಪಾರ್ಟ್ ನಾವು ರೆಡಿ ಮಾಡಿದೆವು. ಈ ಥರ ಸಾಲಿಡ್ ಪಾರ್ಟ್ ರೆಡಿ ಆಯಿತು. ಓಕೆ, ಈಗ ನೋಡಿ, ಲಿಸನ್ ವೆರಿ ಕೇರ್ಫುಲ್ಲಿ. ಸೇವ್ ಹೆಂಗೆ ಮಾಡಬೇಕು, ಫೈಲ್ನಾಗ ಹೋಗಿ ಇಲ್ಲಿ ನೋಡಿ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡ್ತೀವಿ ನಾವು. ಸೇವ್ ಆ್ಯಸ್ ಸಾರಿ ಫೈಲ್ನಾಗ ಹೋಗಿ ಸೇವ್. ಓಕೆ, ಫೈಲ್ನಾಗ ಹೋಗಿ ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ಗೆ ನೀವು ಹೆಸರು ಕೊಡಿ. ಓಕೆ, .par ಅದು ಇದು ಬಿಡ್ರಿ, GPT. ಓಕೆ, ATN GPTN. ಓಕೆ, ಇದನ್ನ ಕೊಡ್ತೀನಿ. ಇಲ್ಲಿ ಅದರ ಕೆಳಗೆ ಸೇವ್ ಆ್ಯಸ್ ಟೈಪ್ ಇಲ್ಲೇ ಇಂಪಾರ್ಟೆಂಟ್ ಐತಿ. ಇಲ್ಲೇ ನಮ್ಮ ಸೇವ್ STL ಡಾಕ್ಯುಮೆಂಟ್ನಾಗ ಆಗಬೇಕು. ಎದ್ರಾಗ ಆಗಬೇಕು? STL ಡಾಕ್ಯುಮೆಂಟ್ನಾಗ ಆಗಬೇಕು. ಇಲ್ಲಿ ಕೆಳಗೆ ಮತ್ತೊಂದು ಐತಿ ಆಪ್ಷನ್. ಆಪ್ಷನ್ನಾಗ ಏನಿರಬೇಕು? ಇಂಚ್ ಇರಬೇಕು. ಇಲ್ಲಿ ನೋಡಿ, ಇಂಚ್ ಇರಬೇಕು. ಇಲ್ಲಿ MM ಇತ್ತಂದರೆ ನಿಮ್ಮ ಪಾರ್ಟ್ ಸಣ್ಣಗೆ ಕಾಣಿಸ್ತೈತಿ. ಓಕೆ, ಸೊ ಇಟ್ ವಿಲ್ ಬಿ ಇಂಚ್. ಓಕೆ, ಡಾಕ್ಯುಮೆಂಟ್ಸ್ STLನಾಗ ಇರಬೇಕು, .STLನಾಗ ಆಪ್ಷನ್ ಇಂಚ್ನಾಗ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಸೇವ್ ನಾವು ಡೆಸ್ಕ್ಟಾಪ್ ಮೇಲೆ ಮಾಡ್ಲಾಕತ್ತೀವಿ. ಸೇವ್. ಓಕೆ,
ಬಂದು ಚೆಕ್ ಮಾಡಿ ಡೆಸ್ಕ್ಟಾಪ್ ಮೇಲೆ ನಮ್ಮ ಪಾರ್ಟ್ ಬಂದಿದ್ದೇನಿಲ್ಲ. ಸಿ ಹಿಯರ್ ವಿ ಹ್ಯಾವ್ GPT 18. ಇದು ನಮ್ಮ ಪಾರ್ಟ್ ಇಲ್ಲೇ ಡೆಸ್ಕ್ಟಾಪ್ ಮೇಲೆ ಇದೆ. ಈಗ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು, ನೆಕ್ಸ್ಟ್ ಕೋರಾ ಸಾಫ್ಟ್ವೇರ್ ಓಪನ್ ಮಾಡಬೇಕು. ಕೋರಾ ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ಫೈಲ್ ಐಕಾನ್ ಐತಿ. ಆ ಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲೇ ನೋಡಿ GPT 18 ಇಲ್ಲೇ ಐತಿ ನಮ್ಮ ಪಾರ್ಟ್. ಓಕೆ, ಆ ಪಾರ್ಟ್ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ ಬಂತು. ಓಕೆ, ಈಗ ನೆಕ್ಸ್ಟ್ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲೇ ಸ್ಲೈಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಪಾರ್ಟ್ದು ಸ್ಲೈಸಿಂಗ್ ಆಗುತ್ತೆ. G ಕೋಡ್ಸ್ ಮತ್ತು M ಕೋಡ್ಸ್ ಜನರೇಟ್ ಆಗುತ್ತೆ. ಪ್ರೋಗ್ರಾಮ್ ತಾನ ಜನರೇಟ್ ಆಗುತ್ತೆ. ಓಕೆ, ಜಸ್ಟ್ ವೇಟ್ ಫಾರ್ ಸ್ಲೈಸಿಂಗ್. ಆಫ್ಟರ್ ದಿ ಕಂಪ್ಲೀಷನ್ ಸೇವ್ ಟು ಡಿಸ್ಕ್. ಇಲ್ಲೇ ನೋಡಿ ಸೇವ್ ಟು ಡಿಸ್ಕ್. ಈಗ ಮತ್ತೆ ಅದ್ರ ಲೊಕೇಶನ್ ಕೇಳ್ತೈತಿ ಎಲ್ಲಿ ಸೇವ್ ಆಗಬೇಕಂತ. ಇಲ್ಲಿ ಡೆಸ್ಕ್ಟಾಪ್ ಮೇಲೇನೇ ಇರಲಿ, ಇದು ಸೇವ್ ಇಲ್ಲೇ ಮಾಡಿಬಿಡ್ರಿ. ಓಕೆ, ಸೇವ್ ನೋಡಿ ಈಗ ಡೆಸ್ಕ್ಟಾಪ್ ಮೇಲೆ ಇದು ಇಲ್ಲೇ ಬಂತು. ಈಗ ಆಲ್ರೆಡಿ ಇದು ನೋಟ್ ಪ್ಯಾಡ್ನಾಗ ಇದೆ. ಇಫ್ ದಿಸ್ ಫೈಲ್ ಈಸ್ ನಾಟ್ ಇನ್ ನೋಟ್ ಪ್ಯಾಡ್ ದೆನ್ ಯು ಶುಡ್ ಸೆಲೆಕ್ಟ್ ದಿಸ್ ಆಪ್ಷನ್ ಓಪನ್ ವಿತ್ ನೋಟ್ ಪ್ಯಾಡ್. ಓಕೆ, ಈ ಥರ ಫೈಲ್ ಸೆಲೆಕ್ಟ್ ಮಾಡಬೇಕು. ಈ ಬೇರೆ ಸಾಫ್ಟ್ವೇರ್ನಾಗ ಈ ಫೈಲ್ ಸೇವ್ ಆಗ್ತೈತಿ. ಆ ಟೈಮ್ನಾಗ ಏನು ಮಾಡಬೇಕು, ಓಪನ್ ವಿತ್ ನೋಟ್ ಪ್ಯಾಡ್. ಓಕೆ, ಈ ಥರ ಓಪನ್ ಮಾಡಿ G ಕೋಡ್ಸ್ M ಕೋಡ್ಸ್ ಶೋ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಮತ್ತೊಂದು ಸಲ ಹೇಳ್ತೀನಿ ಸ್ಟಾರ್ಟ್ದಿಂದ. ಇದು ಕ್ವಶನ್ ಇದೆ. ಕ್ವಶನ್ಗೆ 30 ಮಾರ್ಕ್ಸ್ ಇದೆ. 20 ಮಾರ್ಕ್ಸ್ ಫಾರ್ ಪ್ರಿಪೇರಿಂಗ್ ಅ ಮಾಡಲ್ ಆ್ಯಂಡ್ 10 ಮಾರ್ಕ್ಸ್ ಫಾರ್ G ಕೋಡ್ಸ್ ಆ್ಯಂಡ್ M ಕೋಡ್ಸ್. ಈ ಡಿಸೈನ್ ಪ್ರಕಾರ ಒಂದು ಮಾಡಲ್ ರೆಡಿ ಮಾಡಬೇಕು. ಈಗ ಮಾಡಲ್ ನಾವು ಇಲ್ಲಿ ರೆಡಿ ಮಾಡಿದ್ದೆವು. ಓಕೆ, ಮಾಡಲ್ ಹೆಂಗೆ ರೆಡಿ ಮಾಡಬೇಕು ನಿಮಗೆಲ್ಲರಿಗೂ ಗೊತ್ತೈತಿ. ಈಗ ನೆಕ್ಸ್ಟ್ ಸೇವ್ ಮಾಡೋತ್ನ್ಯಾಗ ಸೇವ್ STL ಡಾಕ್ಯುಮೆಂಟ್ಸ್ನಾಗ ಮಾಡಬೇಕು. STL ಡಾಕ್ಯುಮೆಂಟ್ಸ್ನಾಗ ಮಾಡಬೇಕು ಮತ್ತು ಇಂಚದಿಂದ ಇಂಚ್ ಇರಬೇಕು. ಓಕೆ, ಸೇವ್ ಆದಿದ ಕೋರಾ ಸಾಫ್ಟ್ವೇರ್ನಾಗ ಓಪನ್ ಮಾಡಿ ಆ ಪಾರ್ಟ್ ತೊಗೊಂಡು ಬರಬೇಕು. ಸ್ಲೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಆದಮೇಲೆ ನೋಟ್ ಪ್ಯಾಡ್ನಾಗ ಓಪನ್ ಮಾಡಿ ಶೋ ಮಾಡಬೇಕು. ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ದಿಸ್ ಪ್ರೊಸೆಸ್ ಆಫ್ ಕೋರಾ ಸಾಫ್ಟ್ವೇರ್. ಕೋರಾ ಸಾಫ್ಟ್ವೇರ್ ಮೇಲೆ ನಾವು 4 ಪ್ರಾಬ್ಲಮ್ಸ್ ಮಾಡಿದೆವು. ಟೋಟಲ್ 4 numbers of problems we have solved on Quora software. ಓಕೆ, ಇದು ಒಂದು ಅದ್ರಾಗ ಐತಿ. ಸೊ ಎಲ್ಲರದು ಪ್ರೊಸೆಸ್ ಸೇಮೇ ಇರ್ತೈತಿ. ಇಲ್ಲಿ ಡಿಸೈನ್ ಬೇರೆ ಇರ್ತೈತಿ. ಓಕೆ, ಆ ಡಿಸೈನ್ದು ಮಾಡಲ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಶೋ ಮಾಡಬೇಕು. ಮತ್ತು ವೈವಾ ವಾಯ್ಸ್ ಈಸ್ 20 ಮಾರ್ಕ್ಸ್. Okay, hope you understood and be prepared for your exam and all the best for your exam.